ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಅಶ್ವಿನಿ ಚೌಹಾಣ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಜರುಗಿತು. ತ್ರಿಷಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಿಳೆಯರಿಗೆ ಮಹಿಳಾ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಮಾ ಪ್ರಭು ಪಾಟೀಲ್ ಜ್ಯೋತಿ ಬೆಳಗಿಸಿ ಮಾತನಾಡಿದ ಅವರು, ಅನೇಕ ಹೆಣ್ಣು ಮಕ್ಕಳು ವಿಶ್ವ ದಾಖಲೆ ಮಾಡಿರತಕ್ಕಂತಹ ಅನೇಕ ಹೆಣ್ಣು ಮಕ್ಕಳು ಗುರುತಿಸಿಕೊಂಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮಾಲಾ ಕಣ್ಣಿ, ಸುರೇಶ್ ಶರ್ಮಾ, ಹಿರಿಯ ಪತ್ರಕರ್ತರಾದ ಸುರೇಶ್ ಬಡಿಗೇರ್, ರೇಖಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NKS TV4 ನ್ಯೂಸ್, ಕಲಬುರಗಿ. ಅವರಿಗೆ ಮೊದಲ ಅವಕಾಶ ನೀಡಬೇಕಂತ ಹೇಳಿ ಸನ್ಮಾನ್ಯ ಶಾಸಕರಿಗೆ ಮತ್ತು ಮುರುಗಣ್ಣವರಿಗೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮವನ್ನು ಬೇಗ ಉದ್ಘಾಟನೆ ಮಾಡಿದ್ದೀವಿ. ಸಂಪ್ರದಾಯದಂತೆ ಭರತನಾಟ್ಯ ಆಗಬೇಕು. ಈ ಉದ್ಘಾಟನೆ ಕಾರ್ಯಕ್ರಮ ನಂತರ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾನ್ಯ ಶಾಸಕರು ಬೇರೆ ಒಂದು ಉದ್ಯಾನವನದಲ್ಲಿ ಹೋಗೋದ್ರಿಂದ ಒಂದೆರಡು ಮಾತುಗಳು ಅವ್ರಿಗೆ ಹೇಳಲೇಬೇಕು. ಅಶ್ವಿನಿ ಬಹಳ ಕ್ರಿಯಾಶೀಲ ಯುವತಿ, ಕ್ಷಮಿಸೋಕೆ ಯುವತಿ ಎಲ್ಲ ಹೆಣ್ಮಗಳು. ಬಹಳ ಒಂದು 15 ದಿನದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಬಹಳ ಕಷ್ಟಪಟ್ಟು ಒಬ್ಬಳೇ ಹೋರಾಟ ಮಾಡ್ತಾ ಇದ್ರು. ನಮ್ಮ ಮಾಲಾಕಣ್ಣಿ ಸೇರಿದಂತೆ ಅನೇಕರು ಅಶ್ವಿನಿಗೆ ಒಂದು ಸಪೋರ್ಟ್ ಮಾಡಿ ಮಹಿಳಾ ದಿನಾಚರಣೆ ಮಾಡುವ ಈ ಸಂದರ್ಭದಲ್ಲಿ ಅವಳ ಜಿದ್ದು ಏನಂತಂದ್ರೆ ಮಾನ್ಯ ಶಾಸಕರು ಬರಬೇಕು. ಅಲ್ಲಪ್ರಭು ಪಾಟೀಲ್ ಎಷ್ಟು ಜಿದ್ದು ಅಂದ್ರೆ ಅಲ್ಲಪ್ರಭು ಪಾಟೀಲ್ ಯಾಕವಾಗಿ ಅಷ್ಟು ಅವ್ರ ಮನೆ ಪ್ರೀತಿ ತೋರಿದ್ರೆ, ಸರ್ ನಮ್ಮ ಮನೆ ಅವ್ರ ಮನೆ ಎದುರಾಗಿ ಅಲ್ಲಪ್ರಭು ಪಾಟೀಲ್ ಬದ್ರೆ ಕಾರ್ಯಕ್ರಮ ಮಾಡ್ತೀನಿ, ಇದನ್ನ ಕಾರ್ಯಕ್ರಮ ಮುಂದಕ್ಕೆ ಹಾಕ್ತಿದ್ರು. ಗೌಡ್ರೆ, ನಿಮ್ ಸಲುವಾಗಿ ಅಶ್ವಿನಿ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ತಾವು ಮಾತನಾಡದೆ ಈ ಕಾರ್ಯಕ್ರಮ ಹೋಗ್ಬಾರ್ದು. ಮುರುಗಿ ಅಣ್ಣವರು ನೀವು ಇಬ್ರು ಕಲ್ತು ಮಾತಾಡ್ಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ಈ ಮಾರ್ಚ್ 31ರೊಳಗೆ ಪ್ರತಿ ಶಾಲೆಯಲ್ಲಿ, ಕಾಲೇಜಿನಲ್ಲಿ, ಸಂಘ ಸಂಸ್ಥೆಯಲ್ಲಿ, ಸ್ವಸಹಾಯ ಸಂಘದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀವಿ. ಕಳೆದ ಬಾರಿಯೂ ಸಹಿತ ಅಶ್ವಿನಿ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಮಾಡಿದ್ರು. ಬಹಳ ಶ್ರಮಪಟ್ಟು ಗೌಡ್ರೆ ತಾವು ಅಶ್ವಿನಿಗೆ ಸಹಾಯ ಮಾಡಲೇಬೇಕು. ಯಾಕಂದ್ರೆ ಎಷ್ಟೋ ಸಂಘಟನೆಗಳು ಕಲಬುರಗಿಯಲ್ಲಿ ಇರೋದ್ರಿಂದ ಒಬ್ಬ ಹೆಣ್ಮಗಳು ಒಂದು ಸ್ವಸಹಾಯ ಸಂಘ ಕಟ್ಟಿ ಅದಕ್ಕೆ ತನ್ನ ಮಗಳ ಹೆಸರಿಟ್ಟು ತ್ರಿಷಾ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತಿತ್ತು. ಆ ಸಂಘದ ಮೂಲಕ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಗಣನೀಯ ಸಾಧನೆ ಮಾಡಿದಂತ ಹೆಣ್ಮಕ್ಳಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ನಮಗೆ ಹೊಟ್ಟೆ ಕಿಚ್ಚು ಏನಂತಂದ್ರೆ ನಮ್ಮ ಗಂಡಸ ಮಕ್ಕಳಿಗೆ ಯಾರಿಗೂ ಪ್ರಶಸ್ತಿ ಕೊಟ್ಟಿಲ್ಲ. ಹೆಣ್ಮಕ್ಳ ಪ್ರಶಸ್ತಿ ತಗೊಂಡ್ರೆ ನಮ್ಗೆ ಬಹಳ ಖುಷಿ ಇದೆ. ಆದ್ರೆ ನಿಮ್ಮ ಹಿಂದಿನ ಬೆನ್ನಿನ ಬೆಳಕಾಗಿದ್ದವರೇ ನಾವುಗಳು, ನಮಗೆಲ್ಲೂ ಪ್ರಶಸ್ತಿ ಗುರುತಿಸಿಲ್ಲ. ಆದ್ರೆ ಇವತ್ತೇನು ಪ್ರಶಸ್ತಿ ಕೊಡ್ತಾ ಇದ್ದಾಳೆ, ಬಹಳಷ್ಟು ಒಳ್ಳೆ ಹೆಣ್ಮಕ್ಳಿಗೆ ಬಹಳ ಒಳ್ಳೆಯ ಕೆಲಸ. ಈಗ ಯಶೋಧ ಕಟಕೆ ಇದ್ದಾರೆ. ಯಶೋಧ ಕಟಕೆ ಅಂತಂದ್ರೆ ನಾವು ಬಹಳ ಚಿಕ್ಕವರಿದ್ದಾಗ ಕಲೆಕ್ಟರ್ ಕಲ್ಪಂತ ಹೆಣ್ಮಕ್ಳು. ಸವಿತಾ ನಾಸಿ ಒಳ್ಳೆಯ ಟೀಚರು. ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳು ಹೋದಂತ ಎಲ್ಲ ಹೆಣ್ಮಕ್ಳಿಗೆ ಒಂದ್ ಕಡೆ ಸೇರಿಸಿ ಅವಳು ಪ್ರಶಸ್ತಿ ಕೊಡ್ತಕ್ಕಂಥದ್ದು ಬಹಳ ಅಭಿನಂದನಾರ್ಹತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಇನ್ನೊಂದು ಈ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಒಬ್ಬರನ್ನ ಬಹಳ ಅಭಿನಂದನೆ ಸಲ್ಲಿಸಬೇಕು. ಅವರು ಡಾಕ್ಟರ್ ಸುರೇಶ್ ಶರ್ಮಾ ಅವರು. ಸುರೇಶ್ ಶರ್ಮಾ ಅಂತಂದ್ರೆ ಬಹಳ ವರ್ಣನೆ ಮಾಡಿದ್ರೆ ಪದಗಳಿಗೆ ಸ್ವಲ್ಪ ಹಿಂಜರಿಕೆ ಆಗ್ತದೇನೋ ಅಂತ ನಂಗೆ ಅನಿಸ್ತದೆ. ಆ ಸುರೇಶ್ ಶರ್ಮಾ ಪ್ರತಿಯೊಬ್ಬರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ, ಯುವಕರಿರ್ಲಿ ಬೇರೆ ಇರಲಿ, ಸೋಷಿಯಲ್ ವರ್ಕ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಹಿಂದಿನ ಬೆಳಕಾಗಿ ಕೆಲಸ ಮಾಡೋದ್ರಿಂದ ಅಣ್ಣವರೇ ನಿಮಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರಿ. ತಮಗೆ ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೇನೆ. ನಾನು ಮನೆಯಿಂದ ಬರುವಾಗ ನನ್ನ ಹೆಂಡತಿ ಬಹಳ ಕಿರಿಕಿರಿ ಮಾಡಿದ್ರು ಈ ಕಾರ್ಯಕ್ರಮ ಬರ್ಲಿಕ್ಕೆ. ಬೇಡ ಅಂತಂದ್ರೂ ಸಹಿತ ಬಿಡ್ಲಿಲ್ಲ. ನಾ ಬಂದೇ ಬರ್ತೀನಿ ಅಂತ ಯಾವ ಉದ್ದೇಶ ಬಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಬರುವ ಸಂದರ್ಭದಲ್ಲಿ ನನ್ನ ಮೊಬೈಲ್ ನಲ್ಲಿ ಒಂದು ಹಾಡ ಬಹಳ ಚೆನ್ನಾಗಿ ಹಾಡ್ತಿದ್ರು ನೋಡ್ರೆ. ಏನಂತಂದ್ರೆ ಆ ಹೇಳ್ತಕ್ಕಂತ ಪದದ ಅರ್ಥ ಇಷ್ಟು ಸಾಕು ವಿಶ್ವ ಮಹಿಳಾ ದಿನಾಚರಣೆಗೆ ಅನಿಸ್ತದೆ. ಕಲಿಯುಗ ಕೆಟ್ಟಾಯ್ತಿ ತಂಗಿ, ನೀವು ಕೇಳ್ತಾ ಇದ್ದೀರಿ, ಕೇಳ್ತೀರಿ, ಇದು ಯಾರು ನೀವೇ ಹೇಳ್ತೀರಿ. ಕಲಿಯುಗ ಕೆಟ್ಟಾಯ್ತಿ ತಂಗಿ, ಸೆರಗಿರಲಿ ತಲೆ ಮೇಲ. ಕಲಿಯುಗ ಕೆಟ್ಟಾಯ್ತಿ ತಂಗಿ, ಸೆರಗಿರಲಿ ತಲೆ ಮೇಲ. ಅರಿವಿನ ಜನ್ಮಕ್ಕ ಬಂದಿ, ಖಬರ್ ಇರಲಿ ಮೈ ಮೇಲ. ಇಷ್ಟು ಸಾಕು ವಿಶ್ವ ಮಹಿಳಾ ದಿನಾಚರಣೆಗೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ತಕ್ಕಂಥದ್ದಲ್ಲ. ಬಹುಶಃ ಇದು ಯಾರು ಹೇಳ್ಯಾರ ನಿಮ್ಗೆಲ್ಲ ಗೊತ್ತಿದೆ. ಯಾರು ಹೇಳಿದಾರೆ? ಹನುಮಂತ. ನಮ್ಮ ಬಿಗ್ ಬಾಸ್ ನ ಮೊದಲನೆಯ ಪ್ರಶಸ್ತಿ ತಗೊಳ್ಳುವಂತ ಹನುಮಂತ ಇದು ಎಲ್ಲೋ ಮೂಲೆ ಇರ್ತಕ್ಕಂಥ ಒಂದು ಜನಪದ ಗೀತೆ ಬಯಲಿಗೆ ತಂದು ಕಲಿಯುಗ ಕೆಟ್ಟದ ತಂಗಿ, ಸೆರಗಿರಲಿ ತಲೆ ಮೇಲ, ಅರಿವಿನ ಜನ್ಮಕ್ಕ ಬಂದಿ, ಖಬರಲ್ಲಿ ಮೈ ಮೇಲೆ ಅಂತಕ್ಕಂಥ ಇಷ್ಟನ್ನು ನಡ್ಕೊಂಡ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರ್ತದೆ. ಸಾಮಾನ್ಯ ಶಾಸಕರಲ್ಲಿ ಒಂದು ನೃತ್ಯ ಮಾಡ್ತಾರೆ. ಹೈದರಾಬಾದ್ ನಲ್ಲಿ ಒಬ್ಬ ಸಣ್ಣ ಹುಡುಗಿ DC ಆಗಿದ್ದಾಳೆ.
ಆ ಡಿಸಿ ಕಚೇರಿಯ ಅಂಗರಕ್ಷಕ ಅವಳ ತಂದೆ. ಡಿಸಿ ಕಚೇರಿಯಿಂದ ಹೊರಗಡೆ ಬರುವಾಗ, ಆ ಹುಡುಗಿ ಹೊರಗಡೆ ಬರುವಾಗ ತಂದೆ ಎದ್ದು ನಿಂತು ಶಲೆ ಕುಡಿತಾನೆ. ಇದಕ್ಕಿಂತ ದೊಡ್ಡ ಮಹಿಳಾ ದಿನಾಚರಣೆ ಯಾವುದಲ್ಲ. ಅದ್ರ ಜೊತೆಗೆ ನನಗೆ ಮೊನ್ನೆ ಒಬ್ಬರು ಫೋನ್ ಮಾಡಿದಾಗ ಹೇಳಿದೆ, ಮಾರ್ಚ್ 8 ಇಲ್ಲಿ ತನಕ ವಿಶ್ವ ಮಹಿಳಾ ದಿನಾಚರಣೆ, ಮಾರ್ಚ್ 8 ಇಲ್ಲಿವರೆಗೆ ಮಹಿಳಾ ದಿನಾಚರಣೆ. ಆದ್ರೆ ಇವತ್ತು ಮಾರ್ಚ್ 19 ಸುನಿತಾ ವಿಲಿಯಮ್ಸ್ 288 ದಿನ ಗಗನದಲ್ಲಿದ್ದು ಭೂಮಿ ಮೇಲೆ ಕಾಲಿಟ್ಟಾಗ ಮಾರ್ಚ್ 8 ತಪ್ಪಿಸಿ ಮಾರ್ಚ್ 19 ನಿಜವಾದ ಮಹಿಳಾ ದಿನಾಚರಣೆ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಇನ್ನೊಂದು ಮಾತು, ಸಂಪೂರ್ಣವಾಗಿ ಮಹಿಳಾ ದಿನಾಚರಣೆ ಬಗ್ಗೆ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಇವತ್ತು ಕೂಡ ತ್ರಿಷಾ ಎಜುಕೇಶನ್ ಸೊಸೈಟಿ ಚಾರಿಟಬಲ್ನ ಏನು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಶ್ವಿನಿಯವರು ಒಬ್ಬ ಸಮಾಜ ಸೇವಕಿ, ಟೇಲರಿಂಗ್ ಸೇರಿದಂತೆ ಅನೇಕ ಸಾಮಾಜಿಕ ಕೆಲಸವನ್ನು ಪ್ರತಿ ವರ್ಷ ಕೂಡ ಮಹಿಳಾ ಸಾಹಿತ್ಯರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಕೂಡ ಮಹಿಳೆಯರಿಗೆ ಬಹಳಷ್ಟು ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತು. ಹಿಂದೆ ಶತಮಾನಗಳಷ್ಟು ಹಿಂದೆ ಹೋದಾಗ ಕೂಡ ಬುದ್ಧ, ಬಸವಣ್ಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಾಗಿ ಎಲ್ಲರೂ ಕೂಡ ಸ್ತ್ರೀ ಸಮಾನತೆ ಬರ್ಬೇಕಂತ ಹೇಳಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಕಾಲ ಹಿಂದೆ.